ಮೇ 15ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬದ ದಿನ ತಂದೆ ಏನಾದರೂ ಸಿಗುತ್ತಾ ಕನಸಿನ ಕುರ್ಚಿ ಅನ್ನುವಂತಹ ಪ್ರಶ್ನೆ. ಅಂದಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಆಲ್ಮೋಸ್ಟ್ 3 ಇಯರ್ಸ್ ಕಂಪ್ಲೀಟ್ ಮಾಡಕ್ ಬಂದ್ರು ತಮ್ಮ ಸ್ಥಾನವನ್ನ. ಇನ್ನುಳಿದಂತಹ ಸ್ಥಾನವನ್ನ ನನಗೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವೊಲಿಸುವಲ್ಲಿ ಪ್ರಯತ್ನ ಆಗಿದ್ದಾರೆ. ಸೊ ಈಗ ಮೇ 15ರಂದು ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಸೊ ಹಾಗಾಗಿ ಆ ಒಂದು ಚೇರ್ ಮೇಲೆ ಕಣ್ಣಿಟ್ಟಿದ್ದಾರಲ್ಲ ಡಿಸಿಎಂ ಡಿಕೆ ಶಿವಕುಮಾರ್, ಸೊ ಅವರ ಬೆಂಬಲಿಗರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಆ ಕುರ್ಚಿ ಕನಸವತ್ತೇನಾದ್ರೂ ನನಸಾಗುತ್ತಾ? ಮತ್ತೆ ವಿಶ್ವಾಸದ ದಾಳವನ್ನು ಉರುಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವಾಗ ಏನಾಗಬೇಕೋ ಆಗತ್ತೆ, ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನೇನು ತೀರ್ಮಾನ ಆಗಿದೆಯೋ ಅದ್ರ ಪ್ರಕಾರ ಆಗುತ್ತೆ ಅಂತ ಹೇಳಿ. ಯಾವ ಟೈಮ್ನಲ್ಲಿ ಏನ್ ಮಾಡಬೇಕು ಅದನ್ನ ಹೈಕಮಾಂಡ್ ಮಾಡತ್ತೆ, ಅದೆಲ್ಲದಕ್ಕೂ ಕೂಡ ನಾವು ಬದ್ರು ಅಂತ ಹೇಳಿ ಸಮಯ ಬಂದಾಗ ತಾನಾಗಿಯೇ ಗೊತ್ತಾಗತ್ತೆ. ಪಕ್ಷದ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಇಷ್ಟು ಕೇಳ್ಕೊಳ್ತಾ ಇರೋದಿಷ್ಟೇ, ಒತ್ತಾಯ ಮಾಡ್ತಿದ್ದಾರೆ ಹೈಕಮಾಂಡ್ ನಾಯಕರನ್ನ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ಬಾರಿ ಚಾನ್ಸ್ ಕೊಡಿ, ಅವಕಾಶ ಮಾಡಿಕೊಡಿ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ 2.5 ಹತ್ತತ್ರ 3 ವರ್ಷ ಕಂಪ್ಲೀಟ್ ಮಾಡಾಯ್ತು. ಇನ್ನುಳಿದಂತಹ 2 ವರ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಸ್ಥಾನವನ್ನ ಬಿಟ್ಟುಕೊಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಅವಾಗ ಭೇಟಿ ಆಗ್ತಾ ಇರ್ತೀವಿ, ಚರ್ಚೆ ಮಾಡ್ತಾ ಇರ್ತೀವಿ. ಯಾಕಂತಂದ್ರೆ ಹೊಸದೇನೇನಿಲ್ಲ, ಪಕ್ಷದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದ್ರಲ್ಲಿ ಏನ್ರಿ ತಪ್ಪಿದೆ ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಾಗಿದೆ.